ಇನ್ನು ಮಹೇಶ್ ತಿಮರೋಡಿ ಬಂಧನ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ಶಾಕ್. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೈಟ್, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಎಫ್ಐಆರ್. ನಿನ್ನೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರಲ್ಲ ಬೆಳ್ತಂಗಡಿ ಪೊಲೀಸರು, ಆ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಕ್ಕಂಥದ್ದು ಅಲ್ಲೆಲ್ಲ ಒಂದು ಹೈ ಡ್ರಾಮಾ ನಡೀತು. ನಿನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಅವರ ಬೆಂಬಲಿಗರು, ಅವ್ರ ಮನೆಯವರು ಎಲ್ಲರೂ ಕೂಡ ಪೊಲೀಸರಿಗೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಎಲ್ಲವನ್ನ ಕೂಡ ನೋಡಿದ್ರಿ. ನೋಡಿ, ಇದೇ ದೃಶ್ಯಗಳು. ಪೊಲೀಸರನ್ನೇ ಪ್ರಶ್ನೆ ಮಾಡಿದರು. ಕೊನೆಗೆ ಪೊಲೀಸ್ ವೆಹಿಕಲ್ನಲ್ಲಿ ಕಳಿಸಲ್ಲ, ನಮ್ಮ ವೆಹಿಕಲ್ನಲ್ಲೇ ಕಳಿಸ್ತೀವಿ ಅಂತೆಲ್ಲ ಹೇಳಿದರು. ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಕೆಲಸವನ್ನು ಮಾಡೋದಕ್ಕೆ ಇವರುಗಳು ಬಿಟ್ಟಿಲ್ಲ. ಹಾಗಾಗಿ ಈಗ ಎಫ್ಐಆರ್ ಆಗಿದೆ. ಎಫ್ಐಆರ್ ಆದಮೇಲೆ ಮತ್ತೆ ಗಿರೀಶ್ ಮಟ್ಟಣ್ಣನವರಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಕರೀತಾರೆ. ಬಂಧನ ಮಾಡಬೇಕು ಅಂತ ಅನ್ಸಿದ್ರೆ ಬಂಧನ ಕೂಡ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಳಿಕ ಗಿರೀಶ್ ಮಟ್ಟಣ್ಣನವರಿಗೆ ಕೂಡ ಈಗ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಒಬ್ಬೊಬ್ಬರ ಮೇಲೇ ಈಗ ದೂರುಗಳು ದಾಖಲಾಗ್ತಾ ಇದೆ, ಒಬ್ಬೊಬ್ಬರ ಮೇಲೇ ಈಗ ಎಫ್ಐಆರ್ಗಳಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ? ಹಾಗಾಗಿ ಇವಾಗ ಗಿರೀಶ್ ಮಟ್ಟಣ್ಣನವರ್ ಇವರ ವಿರುದ್ಧ ಈಗ ಏನು ಕ್ರಮ, ಇವತ್ತೇನಾದರೂ ನೋಟಿಸನ್ನು ಕೊಡ್ತಾರಾ ಅಂತಕ್ಕಂಥದ್ದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಆಗಿದೆ. ತಿಮರೋಡಿ ಬಂಧನದ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರು ಕೂಡ ಈಗ ಖಾಕಿ ಬಲೆಗೆ ಬೀಳುವ ಸಾಧ್ಯತೆ.